ಮನೆಗೆ ಏನಾದ್ರು ಹೊಸ ತರಿಸ್ಬಿಟ್ರೆ ಅದನ್ನ ಹಾಕೊಳ್ಳೋವರ್ಗ ಅಥವಾ ಅದನ್ನ ಫಿಟ್ ಮಾಡೋವರ್ಗ ಸಮಾಧಾನನೇ ಇರಲ್ಲ ಅಂತ ಅನ್ಸುತ್ತೆ ನಮ್ಗೆ. ಯಾವಾಗ ಮಾಡ್ತೀವೋ, ಯಾವಾಗ ಇಡ್ತೀವೋ ಅನಿಸ್ತಾ ಇರುತ್ತೆ. ಏನು ಅಂತ ಹೇಳ್ತೀನಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಪಲಾವ್ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ರೈಸ್ ಐಟಮ್ ಜಾಸ್ತಿ ಮಾಡ್ತೀನಿ. ಮಕ್ಕಳಿಗೆ ಲಂಚ್ ಎಲ್ಲ ಬೇಕಲ್ವಾ. ಲಂಚ್ ಅಂದ್ರೆ ಪೂರ್ತಿ ಖಾಲಿ ಮಾಡ್ಕೊಂಡ್ ಬರ್ತಾರೆ ರೈಸ್ ಐಟಮ್ ಆದ್ರೆ. ಹಂಗಾಗಿ ಇದನ್ನೇ ಮಾಡ್ತೀನಿ. ನೀವು ಕೇಳಿದ್ರಿ ಒಬ್ರು ರೈಸ್ ಐಟಮ್ ಜಾಸ್ತಿ ಮಾಡ್ತೀರಾ ಅಂತ. ಹಂಗಾಗಿ ಇವಾಗ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇವತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊಟ್ರು. ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಂತಾ ಇದ್ದೀನಿ. ಆ, ಶಂಖಪುಷ್ಟಿ ಬಗ್ಗೆ ಕೇಳಿದ್ರಲ್ವಾ, ನಾನು ಇದನ್ನ ಸೀಡ್ಸ್ ತಂದು ಹಾಕಿದ್ದೆ ರಶ್ಮಿ ಮನೆಯಿಂದ. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ತುಂಬಾ ಕೇರ್ ಮಾಡ್ಬೇಕು ಅಂತ ಏನಿಲ್ಲ. ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಬೇಕು ಅಂದ್ರೆ ಲಿಂಕ್ ಹಾಕಿ ಅಂದ್ರೆ ಲಿಂಕ್ ಕೂಡ ನಾನು ಹುಡುಕಿ ಶೇರ್ ಮಾಡ್ತೀನಿ. ಕರೆಂಟ್ ಹೋಗಿತ್ತು, ಹಂಗಾಗಿ ತಂದು ಹಂಗೆ ಇಟ್ಟಿದ್ದೀನಿ. ಕರೆಂಟ್ ಆನ್ ಆದ್ಮೇಲೆ ಒಂದ್ 2 ಲೀಟರ್ಗೆ ಹಾಕಿ ಕುದಿಸಿಟ್ಬಿಟ್ರೆ ಸಂಜೆವರೆಗೂ ಕುಡಿಬಹುದು. ಇದೇ ನಾನು ಹೇಳಿದ್ದು ಏನ್ ತರಿಸಿದ್ದೀನಿ ಅಂತ. ಟೇಬಲ್ ತುಂಬಾ ಚೆನ್ನಾಗಿದೆ, ಯುನಿಕ್ ಆಗಿದೆ ಅಂತ ಹೇಳ್ಬೋದು. ಮನೆ ಎಂಟ್ರೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡ ಹಳೇದು ಅಂದ್ರೆ ಗಿಡ ಅಲ್ಲ, ಟೇಬಲ್ ಒಂದು ಚೇರ್ ಇತ್ತು, ಅದನ್ನ ಮೇಲೆ ಇಟ್ಟಿದ್ದೆ. ಅದೇನೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ಇದನ್ನ ಇದ್ ಮಾಡೋಣ ಅಂತ ಇಟ್ಟಿದ್ದೀನಿ. ಹೆಂಗ್ ಕಾಣಿಸ್ತಾ ಇದೆ?